ನಾನು ನಿಮ್ಮೆಲ್ಲರ ನೆಚ್ಚಿನ ಶಿಕ್ಷಕ ದಿನೇಶ್ ಠಾಕೂರ್ದಾಸ್ ಚವಾಣ್, ಜಿಲ್ಲಾ ಪರಿಷತ್ ಪ್ರಾಥಮಿಕ ಕನ್ನಡ ಶಾಲೆ ಬಾಬ್ಲಾ, ತಾಲೂಕು ಅಕ್ಕಲಕೋಟೆ, ಜಿಲ್ಲಾ ಸೋಲಾಪುರ. 8ನೇ ತರಗತಿಯ ಇತಿಹಾಸ ಮತ್ತು ನಾಗರಿಕಶಾಸ್ತ್ರ ಈ ಪಠ್ಯಪುಸ್ತಕದಿಂದ ನಾಗರಿಕಶಾಸ್ತ್ರ ಈ ವಿಷಯದ ಮೊದಲನೇ ಪಾಠ ಸಂಸದೀಯ ಸರ್ಕಾರ ಪದ್ಧತಿಯ ಪರಿಚಯ ಎಂಬ ಪಾಠವನ್ನು ನಾವು ಅಭ್ಯಾಸ ಮಾಡೋಣ. ಸಂವಿಧಾನದ ಪರಿಚಯವನ್ನು ನೀವು ಮಾಡಿಕೊಂಡಿದ್ದೀರಿ. ಸಂವಿಧಾನದಲ್ಲಿರುವಂತಹ ಮೂಲ ಉದ್ದೇಶಗಳು ಯಾವುವು ಎಂಬುದನ್ನು ಸಹ ನಾವು ನೋಡಿದ್ದೀವಿ. ಭಾರತಕ್ಕೆ 15 ಆಗಸ್ಟ್ 1947ರಲ್ಲಿ ಸ್ವಾತಂತ್ರ್ಯ ದೊರೆಯಿತು. ಭಾರತ ಬ್ರಿಟಿಷರ ವರ್ಚಸ್ವದಿಂದ ಮುಕ್ತವಾಯಿತು. ಭಾರತೀಯರಿಗೆ ತಮ್ಮದೇ ಆದ ರಾಜ್ಯಾಡಳಿತ ನಡೆಸಬೇಕಾಗಿತ್ತು. ಅದಕ್ಕಾಗಿ ರಾಜ್ಯಘಟನೆ ಅವಶ್ಯಕವಾಗಿತ್ತು. ಈ ರಾಜ್ಯಘಟನೆ ಬರೆಯುವ ಸಲುವಾಗಿ ನವೆಂಬರ್ 1946ರಲ್ಲಿ ಘಟನಾ ಸಮಿತಿಯ ರಚನೆ ಮಾಡಲಾಯಿತು. ಈ ಸಮಿತಿಯು ರಾಜ್ಯಘಟನೆ ತಯಾರಿಸಿತು. ಇದನ್ನೇ ಭಾರತೀಯ ಸಂವಿಧಾನ ಎನ್ನುತ್ತಾರೆ. ರಾಜ್ಯ ಘಟನೆಯಂತೆ ಭಾರತೀಯ ರಾಜ್ಯಾಡಳಿತವು 26 ಜನವರಿ 1950ರಿಂದ ಆರಂಭವಾಯಿತು. ಸಂಸದೀಯ ಸರ್ಕಾರ ಪದ್ಧತಿ ಎಂದರೆ ಏನು? ಭಾರತಕ್ಕೆ ಪ್ರಧಾನಮಂತ್ರಿಗಳಿದ್ದಾರೆ, ಆದರೆ ಅಮೆರಿಕೆಗೆ ಪ್ರಧಾನಮಂತ್ರಿಗಳು ಯಾಕಿಲ್ಲ? ಸಂಸದೀಯ ಸರ್ಕಾರ ಪದ್ಧತಿ ಮತ್ತು ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಇವುಗಳಲ್ಲಿ ಏನು ವ್ಯತ್ಯಾಸವಿದೆ? ಈ ಪ್ರಶ್ನೆಗಳು ನಿಮಗೆ ಕಾಡುತ್ತಿವೆ. ಹಾಗಾದರೆ ಈ ಪ್ರಶ್ನೆಗಳ ಉತ್ತರವನ್ನು ನಾವು ಹುಡುಕಲು ಪ್ರಯತ್ನ ಮಾಡೋಣ. ಸಂಸದೀಯ ಸರ್ಕಾರ ಪದ್ಧತಿಯು ರಾಜ್ಯಾಡಳಿತದ ಒಂದು ಪದ್ಧತಿಯಾಗಿದೆ. ಕೇಂದ್ರೀಯ ಆಡಳಿತ ವ್ಯವಸ್ಥೆಯ ಶಾಸಕಾಂಗಕ್ಕೆ ಸಂಸತ್ತು ಎಂದು ಕರೆಯುತ್ತಾರೆ. ಜನರಿಂದ ಆರಿಸಿ ಬಂದ ಪ್ರತಿನಿಧಿಗಳು ಸರ್ಕಾರದ ಸ್ಥಾಪನೆ ಮಾಡುತ್ತಾರೆ ಮತ್ತು ಸಂವಿಧಾನದಲ್ಲಿಯ ನಿಯಮಗಳಿಗನುಸಾರವಾಗಿಯೇ ರಾಜ್ಯಾಡಳಿತ ಮಾಡಬೇಕು ಎಂಬ ಬಂಧನ ಆ ಸರ್ಕಾರದ ಮೇಲೆ ಇರುತ್ತದೆ. ಇದಕ್ಕೆ ಸಂಸದೀಯ ಸರ್ಕಾರ ಪದ್ಧತಿ ಎಂದು ಹೇಳುತ್ತಾರೆ. ಭಾರತಕ್ಕೆ ಪ್ರಧಾನಮಂತ್ರಿಗಳಿದ್ದಾರೆ, ಆದರೆ ಅಮೆರಿಕೆಗೆ ಪ್ರಧಾನಮಂತ್ರಿಗಳು ಏಕಿಲ್ಲ? ಭಾರತದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿಯ ಅವಲಂಬನೆ ಇರುವುದರಿಂದ ಜನರಿಂದ ನೇರವಾಗಿ ಜನಪ್ರತಿನಿಧಿಗಳು ಆರಿಸಿ ಆ ಜನಪ್ರತಿನಿಧಿಗಳಿಂದ ಪ್ರಧಾನಿಯನ್ನು ಆಯ್ಕೆ ಮಾಡಲಾಗುತ್ತದೆ. ಆದರೆ ಅಮೆರಿಕೆ ಇದು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಅವಲಂಬಿಸಿಲ್ಲ. ಅಲ್ಲಿ ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯ ಅವಲಂಬನೆ ಆಗಿರುತ್ತದೆ. ಅಧ್ಯಕ್ಷ ಇದು ನೇರವಾಗಿ ಜನರಿಂದಲೇ ಆರಿಸಿ ಬರುತ್ತಾನೆ. ಹಾಗಾಗಿ ಅಮೆರಿಕೆಯಲ್ಲಿ ಪ್ರಧಾನಮಂತ್ರಿ ಇಲ್ಲ, ಅಲ್ಲಿ ರಾಷ್ಟ್ರಾಧ್ಯಕ್ಷ ಇರುತ್ತಾರೆ. ಸಂಸದೀಯ ಸರ್ಕಾರ ಪದ್ಧತಿ ಮತ್ತು ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ಇವುಗಳಲ್ಲಿಯ ವ್ಯತ್ಯಾಸ: ಸಂಸದೀಯ ಸರ್ಕಾರ ಪದ್ಧತಿ ನೇರವಾಗಿ ಜನರಿಂದ ಆರಿಸಲ್ಪಟ್ಟ ಜನಪ್ರತಿನಿಧಿಗಳು ಸರ್ಕಾರದ ಸ್ಥಾಪನೆ ಮಾಡುತ್ತಾರೆ. ಅದೇ ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ಅಧ್ಯಕ್ಷನು ನೇರವಾಗಿ ಜನರಿಂದಲೇ ಆಯ್ಕೆಯಾಗುತ್ತಾನೆ. ಈ ಪ್ರಶ್ನೆಗಳಿಂದ ನಮ್ಮ ಗಮನಕ್ಕೆ ಬರುವ ಸಂಗತಿ ಏನೆಂದರೆ, ಪ್ರತಿಯೊಂದು ದೇಶದಲ್ಲಿಯ ಸರ್ಕಾರ ರಚನೆ ಬೇರೆ ಬೇರೆಯಾಗಿರುತ್ತದೆ. ಸರ್ಕಾರ ನಡೆಸುವಂಥ ಪದ್ಧತಿ ಬೇರೆ ಬೇರೆಯಾಗಿರುತ್ತದೆ. ವಿವಿಧ ಪ್ರಕಾರದ ಸರ್ಕಾರದ ವಿವಿಧ ಪದ್ಧತಿಗಳನ್ನು ತಿಳಿದುಕೊಳ್ಳುವಕ್ಕಿಂತ ಮೊದಲು ನಾವು ಈ ಸರ್ಕಾರದ ವಿವಿಧ ಶಾಖೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಸರ್ಕಾರದ ಪ್ರಮುಖ ಶಾಖೆಗಳು: ಶಾಸಕಾಂಗ ಕಾಯ್ದೆಗಳ ನಿರ್ಮಿತಿಯ ಕಾರ್ಯ ಮಾಡುತ್ತದೆ. ಕಾರ್ಯಾಂಗ ಕಾಯ್ದೆಗಳನ್ನು ಪ್ರತ್ಯಕ್ಷ ಜಾರಿಗೊಳಿಸುತ್ತದೆ. ನ್ಯಾಯಾಂಗ ನ್ಯಾಯದಾನದ ಕಾರ್ಯ ಮಾಡುತ್ತದೆ. ಈ 3 ಶಾಖೆಗಳ ಕಾರ್ಯಗಳು, ಅವುಗಳ ಅಧಿಕಾರ ಕ್ಷೇತ್ರ ಹಾಗೂ ಅವುಗಳ ಮೇಲಿನ ಮಿತಿಗಳು ಇವೆಲ್ಲವೂ ಕೂಡಿ ಸಂಸತ್ತು ತಯಾರಾಗುತ್ತದೆ. ಸರ್ಕಾರ ಪದ್ಧತಿಯ ಪ್ರಮುಖ ಪ್ರಕಾರಗಳು: ಸಂಸದೀಯ ಸರ್ಕಾರ ಪದ್ಧತಿ ಮತ್ತು ಅಧ್ಯಕ್ಷೀಯ ಸರ್ಕಾರ ಪದ್ಧತಿ. ಸಂಸದೀಯ ಸರ್ಕಾರ ಪದ್ಧತಿ. ಸಂಸದೀಯ ಸರ್ಕಾರ ಪದ್ಧತಿಯು ಪ್ರಾಮುಖ್ಯವಾಗಿ ಇಂಗ್ಲೆಂಡಿನಲ್ಲಿ ವಿಕಸಿತವಾಯಿತು. ಇಂಗ್ಲೆಂಡಿನಲ್ಲಿ ಅಲಿಖಿತ ಸಂವಿಧಾನವಿದ್ದು ಇಂದು ಕೂಡ ಅಲ್ಲಿಯ ರಾಜ್ಯಾಡಳಿತವು ರೂಢಿ ಸಂಕೇತಗಳ ಆಧಾರದ ಮೇಲೆ ನಡೆಯುತ್ತದೆ. ಪಾರ್ಲಿಮೆಂಟು ಅಲ್ಲಿಯ ಉತ್ಕ್ರಾಂತಿ ಹೊಂದಿದ ಸಂಸ್ಥೆಯಾಗಿದೆ. ಪಾರ್ಲಿಮೆಂಟಿನ ಮೇಲೆ ಆಧಾರಿತ ಪಾರ್ಲಿಮೆಂಟರಿ ಸರ್ಕಾರ ಪದ್ಧತಿಯು ಇಂಗ್ಲೆಂಡಿನ ಕೊಡುಗೆ ಎಂದು ತಿಳಿಯಲಾಗುತ್ತದೆ. ಈ ಸರ್ಕಾರ ಪದ್ಧತಿಯನ್ನು ಭಾರತದಲ್ಲಿ ಸಂಸದೀಯ ಸರ್ಕಾರ ಪದ್ಧತಿ ಎಂದು ನಾವು ಸ್ವೀಕರಿಸಿದ್ದೇವೆ. ನಿಶ್ಚಿತವಾಗಿಯೂ ಇಂಗ್ಲೆಂಡಿನಲ್ಲಿ ಪಾರ್ಲಿಮೆಂಟರಿ ಸರ್ಕಾರ ಪದ್ಧತಿ ಮತ್ತು ಭಾರತದಲ್ಲಿಯ ಸಂಸದೀಯ ಸರ್ಕಾರ ಪದ್ಧತಿ ಇವುಗಳಲ್ಲಿ ವ್ಯಾಪಕ ಅರ್ಥದಲ್ಲಿ ಸಾಮ್ಯ ಕಂಡುಬರುತ್ತದೆ. ಆದರೆ ಸಂಸ್ಥಾತ್ಮಕ ಆಶಯದ ದೃಷ್ಟಿಯಿಂದ ಭಾರತೀಯ ಸರ್ಕಾರ ಪದ್ಧತಿಯು ಭಿನ್ನವಾಗಿದೆ.
ಭಾರತದ ಸಂಸದೀಯ ಸರ್ಕಾರ ಪದ್ಧತಿಯ ವೈಶಿಷ್ಟ್ಯಗಳನ್ನು ತಿಳಿದುಕೊಳ್ಳೋಣ. ಸಂಸದೀಯ ಸರ್ಕಾರ ಪದ್ಧತಿಯು ರಾಜ್ಯ ಆಡಳಿತದ ಒಂದು ಪದ್ಧತಿಯಾಗಿದೆ. ಕೇಂದ್ರೀಯ ಆಡಳಿತ ವ್ಯವಸ್ಥೆಯ ಶಾಸಕಾಂಗಕ್ಕೆ ಸಂಸತ್ತು ಎಂದು ಕರೆಯುತ್ತಾರೆ. ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆಗಳು ಕೂಡಿ ಸಂಸತ್ತು ಆಗುತ್ತದೆ. ಭಾರತದ ಸಂಸದೀಯ ಸರ್ಕಾರ ಪದ್ಧತಿಯ ವೈಶಿಷ್ಟ್ಯಗಳು. ಸಂಸತ್ತಿನ ಲೋಕಸಭೆಯಲ್ಲಿಯ ಪ್ರತಿನಿಧಿಗಳು ಜನರಿಂದ ನೇರವಾಗಿ ಆಯ್ಕೆಯಾಗುತ್ತಾರೆ. ಈ ಸದನದಲ್ಲಿಯ ಸದಸ್ಯರ ಸಂಖ್ಯೆ ನಿಶ್ಚಿತವಾಗಿರುತ್ತದೆ. ನಿರ್ದಿಷ್ಟ ಕಾಲಾವಧಿಯ ನಂತರ ಲೋಕಸಭೆಯ ಚುನಾವಣೆಗಳು ಆಗುತ್ತವೆ. ಈ ಚುನಾವಣೆಗಳಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸ್ಪರ್ಧಿಸುತ್ತವೆ. ಅದರಲ್ಲಿ ಯಾವ ರಾಜಕೀಯ ಪಕ್ಷಕ್ಕೆ ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳು ದೊರೆಯುತ್ತವೆಯೋ ಅದನ್ನು ಬಹುಮತವುಳ್ಳ ಪಕ್ಷ ಎಂದು ತಿಳಿಯಲಾಗುತ್ತದೆ. ಬಹುಮತವುಳ್ಳ ಪಕ್ಷವು ಸರ್ಕಾರ ರಚಿಸುತ್ತದೆ. ಕೆಲವೊಮ್ಮೆ ಯಾವುದೇ ಪಕ್ಷಕ್ಕೆ ಬಹುಮತ ದೊರೆಯುವುದಿಲ್ಲ. ಇಂಥ ಸಮಯದಲ್ಲಿ ಕೆಲವು ಪಕ್ಷಗಳು ಒಂದೆಡೆ ಸೇರಿ ತಮ್ಮ ಬಹುಮತವನ್ನು ಸಿದ್ಧಪಡಿಸುತ್ತವೆ ಹಾಗೂ ಅವು ತಮ್ಮ ಸರ್ಕಾರವನ್ನು ಸ್ಥಾಪನೆ ಮಾಡುತ್ತವೆ. ಇದಕ್ಕೆ ಸಮ್ಮಿಶ್ರ ಸರ್ಕಾರ ಎನ್ನುತ್ತಾರೆ. ಈ ರೀತಿ ಜನರಿಂದ ಆರಿಸಿ ಬಂದ ಪ್ರತಿನಿಧಿಗಳು ಶಾಸಕಾಂಗದ ಸದಸ್ಯರಾಗುತ್ತಾರೆ ಹಾಗೂ ಬಹುಮತ ಹೊಂದಿದ ಪಕ್ಷ ತನ್ನ ಸರ್ಕಾರ ಸ್ಥಾಪಿಸಬಲ್ಲುದಾಗಿದೆ. ಈ ಬಹುಮತವುಳ್ಳ ಪಕ್ಷದ ಮುಖಂಡ ಪ್ರಧಾನಮಂತ್ರಿಯಾಗುತ್ತಾನೆ ಮತ್ತು ಅವನು ಕೆಲವು ಸಹಕಾರಿಗಳನ್ನು ಮಂತ್ರಿ ಸ್ಥಾನಕ್ಕಾಗಿ ಆಯ್ಕೆ ಮಾಡುತ್ತಾನೆ. ಪ್ರಧಾನಮಂತ್ರಿ ಹಾಗೂ ಅವನು ಆಯ್ಕೆ ಮಾಡಿದ ಮಂತ್ರಿಮಂಡಳ ಅಂದರೆ ಸಚಿವ ಸಂಪುಟವು ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿಯ ಕಾರ್ಯಾಂಗವಾಗಿರುತ್ತದೆ. ಈ ಕಾರ್ಯಾಂಗದ ಮೇಲೆ ಇಬ್ಬಗೆಯ ಜವಾಬ್ದಾರಿ ಇರುತ್ತದೆ. 1. ಕಾರ್ಯಾಂಗವು ಕಾಯ್ದೆಗಳನ್ನು ಜಾರಿಗೊಳಿಸುತ್ತದೆ. 2. ಮಂತ್ರಿಗಳು ಶಾಸಕಾಂಗದ ಸದಸ್ಯರೂ ಇರುತ್ತಾರೆ. ಹಾಗಾಗಿ ಅವರಿಗೆ ಶಾಸಕಾಂಗಕ್ಕೆ ಸಂಬಂಧಿಸಿದ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕಾಗುತ್ತದೆ. ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ತಮ್ಮ ಎಲ್ಲ ಕೃತಿ ಮತ್ತು ಧೋರಣೆಗಳಿಗಾಗಿ ಪುನಃ ಶಾಸಕಾಂಗಕ್ಕೆ ಜವಾಬ್ದಾರರಾಗಿರುತ್ತಾರೆ. ಇದರ ಅರ್ಥ ಮಂತ್ರಿಮಂಡಲ ಶಾಸಕಾಂಗದ ಜೊತೆಗೆ ರಾಜ್ಯಾಡಳಿತ ಮಾಡಬೇಕಾಗುತ್ತದೆ. ಆದ್ದರಿಂದ ಸಂಸದೀಯ ಸರ್ಕಾರ ಪದ್ಧತಿಗೆ ಜವಾಬ್ದಾರ್ ಸರ್ಕಾರ ಪದ್ಧತಿ ಎಂದು ಹೇಳುತ್ತಾರೆ. ಅದೇ ರೀತಿ ಸಾಮೂಹಿಕ ಜವಾಬ್ದಾರಿಯು ಸಂಸದೀಯ ಸರ್ಕಾರ ಪದ್ಧತಿಯ ಮತ್ತೊಂದು ಅದ್ವಿತೀಯ ವೈಶಿಷ್ಟ್ಯವಾಗಿದೆ. ಯಾವುದೊಂದು ಖಾತೆಯ ನಿರ್ಣಯವನ್ನು ಇಡೀ ರಾಜ್ಯದ ನಿರ್ಣಯವೆಂದು ತಿಳಿಯಲಾಗುತ್ತದೆ. ಈ ನಿರ್ಣಯದ ಜವಾಬ್ದಾರಿ ಸಂಪೂರ್ಣ ಮಂತ್ರಿಮಂಡಲದ್ದಾಗಿರುತ್ತದೆ. ಅದನ್ನು ಹೇಗೆ ಆಚರಣೆಯಲ್ಲಿ ತರಲಾಗುತ್ತದೆ ಎಂಬುದನ್ನು ನಾವು ಉದಾಹರಣೆ ಸಹಿತ ಮುಂದಿನ 2 ಪಾಠಗಳಲ್ಲಿ ನೋಡುವವರಿದ್ದೇವೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಕಾರ್ಯಾಂಗವು ಶಾಸಕಾಂಗದ ವಿಶ್ವಾಸದ ಮೇಲೆ ಅವಲಂಬಿಸಿರುತ್ತದೆ. ಇದರ ಅರ್ಥ ಎಲ್ಲಿಯವರೆಗೆ ಕಾರ್ಯಾಂಗಕ್ಕೆ ಶಾಸಕಾಂಗದ ಬೆಂಬಲವಿರುತ್ತದೆಯೋ ಅಥವಾ ಸಮ್ಮತಿ ಇರುತ್ತದೆಯೋ ಅಲ್ಲಿಯವರೆಗೆ ಮಾತ್ರ ಕಾರ್ಯಾಂಗ ಅಂದರೆ ಪ್ರಧಾನಮಂತ್ರಿ ಮತ್ತು ಅವರ ಮಂತ್ರಿಮಂಡಲ ಅಧಿಕಾರದಲ್ಲಿ ಇರುತ್ತದೆ. ತನ್ನ ಇಚ್ಛೆಗೆ ಅನುಸಾರವಾಗಿ ಕಾರ್ಯಾಂಗ ಕಾರ್ಯ ಮಾಡುತ್ತಿಲ್ಲ ಎಂದು ಶಾಸಕಾಂಗಕ್ಕೆ ಅಥವಾ ಸಂಸತ್ತಿಗೆ ಅನಿಸಿದರೆ ಆಗ ಸಂಸತ್ತು ಅವಿಶ್ವಾಸದ ಗೊತ್ತುವಳಿಯನ್ನು ಮಂಡಿಸಿ ಕಾರ್ಯಾಂಗವನ್ನು ಅಧಿಕಾರದಿಂದ ದೂರ ಮಾಡುತ್ತದೆ. ಅವಿಶ್ವಾಸದ ಗೊತ್ತುವಳಿಯು ನಿಯಂತ್ರಣದ ಒಂದು ಪ್ರಭಾವಶಾಲಿ ಸಾಧನವಾಗಿದೆ. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಸಂಸತ್ತು ಅಥವಾ ಶಾಸಕಾಂಗವು ಶ್ರೇಷ್ಠವಾಗಿರುತ್ತದೆ. ಜನರು ಆರಿಸಿ ಕಳುಹಿಸಿದ ಪ್ರತಿನಿಧಿಗಳು ಸಾಮಾನ್ಯ ಜನತೆಯ ಅಪೇಕ್ಷೆಗಳನ್ನು ಸಂಸತ್ತಿನಲ್ಲಿ ವ್ಯಕ್ತಪಡಿಸುತ್ತಾರೆ. ಜನಹಿತಕ್ಕಾಗಿ ಏನನ್ನು ಮಾಡಬೇಕು ಎಂಬುದನ್ನು ಸಂಸತ್ತು ನಿರ್ಧರಿಸುತ್ತದೆ. ಅದು ಜನತೆಯ ಪ್ರತಿನಿಧಿಗಳ ಸದನವಾಗಿರುವುದರಿಂದ ಮತ್ತು ಜನತೆಯ ಸರ್ವಶ್ರೇಷ್ಠ ಅಧಿಕಾರವನ್ನು ವ್ಯಕ್ತ ಮಾಡುತ್ತಿರುವುದರಿಂದ ಸಂಸತ್ತಿನ ದರ್ಜೆ ಶ್ರೇಷ್ಠವಾಗಿರುತ್ತದೆ. ಸಂಸದೀಯ ಸರ್ಕಾರ ಪದ್ಧತಿಯನ್ನು ನಾವು ಏಕೆ ಸ್ವೀಕರಿಸಿದೆವು? ಭಾರತವು ಸಂಸದೀಯ ಸರ್ಕಾರ ಪದ್ಧತಿಯನ್ನು ಸ್ವೀಕರಿಸಿದೆ. ಇದರ ಹಿಂದೆ ಅನೇಕ ಕಾರಣಗಳಿವೆ. ಬ್ರಿಟಿಷ್ ಆಡಳಿತದ ಕಾಲದಲ್ಲಿಯೇ ಭಾರತದಲ್ಲಿ ಸಂಸದೀಯ ಸಂಸ್ಥೆಗಳ ನಿರ್ಮಿತಿಯಾಗಿತ್ತು. ಬ್ರಿಟಿಷರು ಈ ಪದ್ಧತಿಯಿಂದ ರಾಜ್ಯ ಆಡಳಿತವನ್ನು ಮಾಡಲು ಆರಂಭಿಸಿದ್ದರು. ಸಂಸದೀಯ ಸರ್ಕಾರ ಪದ್ಧತಿ ಕೂಡ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಆವಿಷ್ಕರಣವಾಗಿದೆ. ಅದರಿಂದಾಗಿ ಭಾರತೀಯರಿಗೆ ಈ ಪದ್ಧತಿಯ ಪರಿಚಯವಾಗಿತ್ತು. ಘಟನಾ ಸಮಿತಿಯಲ್ಲಿ ಈ ಪದ್ಧತಿಯನ್ನು ಕುರಿತು ಸಾಕಷ್ಟು ಚರ್ಚೆಯೂ ಆಯಿತು. ಸಂವಿಧಾನಕರ್ತರು ಈ ಪದ್ಧತಿಯಲ್ಲಿ ಭಾರತೀಯ ಪರಿಸ್ಥಿತಿಗೆ ಅನುಕೂಲವಾಗುವಂಥ ಬದಲಾವಣೆಗಳನ್ನು ಮಾಡಿದರು. ಸಂಸದೀಯ ಸರ್ಕಾರ ಪದ್ಧತಿಯಲ್ಲಿ ಚರ್ಚೆ, ವಿಚಾರ ವಿನಿಮಯಗಳಿಗೆ ಸಾಕಷ್ಟು ಅವಕಾಶವಿರುತ್ತದೆ. ಸಾರ್ವಜನಿಕ ಹಿತದ ಪ್ರಶ್ನೆಗಳ ಮೇಲೆ ಸಂಸತ್ತಿನಲ್ಲಿ ಚರ್ಚೆಯಾಗುತ್ತದೆ. ಈ ಚರ್ಚೆಯಲ್ಲಿ ವಿರೋಧಿ ಪಕ್ಷದ ಸದಸ್ಯರು ಕೂಡ ಭಾಗವಹಿಸುತ್ತಾರೆ. ಯೋಗ್ಯ ವಿಷಯದಲ್ಲಿ ಸರ್ಕಾರಕ್ಕೆ ಸಹಕಾರ ನೀಡುವುದು, ಧೋರಣೆಗಳಲ್ಲಿಯ ಇಲ್ಲವೇ ಕಾಯ್ದೆಗಳಲ್ಲಿಯ ದೋಷಗಳನ್ನು ತೋರಿಸಿಕೊಡುವುದು, ಅಭ್ಯಾಸಪೂರ್ಣ ರೀತಿಯಿಂದ ಪ್ರಶ್ನೆಗಳನ್ನು ಮಂಡಿಸುವುದು ಇತ್ಯಾದಿ ಕಾರ್ಯಗಳನ್ನು ವಿರೋಧಿ ಪಕ್ಷಗಳು ಮಾಡುತ್ತವೆ. ಇದರಿಂದಾಗಿ ಸಂಸತ್ತಿಗೆ ದೋಷರಹಿತ ಕಾಯ್ದೆಗಳನ್ನು ಮಾಡಲು ಸಾಧ್ಯವಾಗುತ್ತದೆ. ಅಧ್ಯಕ್ಷೀಯ ಸರ್ಕಾರ ಪದ್ಧತಿ ರಾಜ್ಯ ಆಡಳಿತದ ಇನ್ನೊಂದು ಪದ್ಧತಿ ಎಂದು ನಾವು ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯ ಉಲ್ಲೇಖ ಮಾಡಬಹುದು. ಇಂಥ ಆಡಳಿತದ ಪದ್ಧತಿಯು ಅಮೆರಿಕ ದೇಶದಲ್ಲಿ ಇದೆ.
ಈ ಪದ್ಧತಿ ಸಂಸದೀಯ ಸರ್ಕಾರ ಪದ್ಧತಿಗಿಂತ ಭಿನ್ನವಾಗಿದೆ. ಶಾಸಕಾಂಗದಿಂದ ಕಾರ್ಯಾಂಗವು ಅಲಿಪ್ತವಾಗಿರುವ ಹಾಗೂ ಯಾವುದರಲ್ಲಿ ಕಾರ್ಯಾಂಗ ಪ್ರಮುಖನು ರಾಷ್ಟ್ರಾಧ್ಯಕ್ಷನು. ಇಲ್ಲಿ ಕಾರ್ಯಾಂಗ ಪ್ರಮುಖ ಎಂದರೆ ರಾಷ್ಟ್ರದ ಅಧ್ಯಕ್ಷ. ರಾಷ್ಟ್ರಾಧ್ಯಕ್ಷನು ಜನರಿಂದ ನೇರವಾಗಿ ಆರಿಸಲ್ಪಡುತ್ತಾನೋ ಆ ಪದ್ಧತಿಯೇ ಅಧ್ಯಕ್ಷೀಯ ಸರ್ಕಾರ ಪದ್ಧತಿ. ಸರ್ಕಾರದ 3 ಶಾಖೆಗಳು ಈ ಪದ್ಧತಿಯಲ್ಲಿ ಪರಸ್ಪರ ಸ್ವತಂತ್ರವಾಗಿರುತ್ತವೆ. ಆದರೆ ಅವುಗಳ ಕಾರ್ಯದಲ್ಲಿ ಸುಸೂತ್ರತೆ ಬರುವಷ್ಟರ ಮಟ್ಟಿಗೆ ಅವುಗಳಲ್ಲಿ ಸಂಬಂಧವೂ ಇರುತ್ತದೆ. ಅಮೆರಿಕೆಯು ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯನ್ನು ಅನುಸರಿಸಿದೆ. ಈ ಸರ್ಕಾರ ಪದ್ಧತಿಯ ಕೆಲವು ವೈಶಿಷ್ಟ್ಯಗಳು ಮುಂದಿನಂತೆ ಇವೆ. ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ನೇರವಾಗಿ ಪರಸ್ಪರರ ಮೇಲೆ ಅವಲಂಬಿಸಿ ಇರುವುದಿಲ್ಲ. ಶಾಸಕಾಂಗದ 2 ಸದನಗಳು ಮತ್ತು ರಾಷ್ಟ್ರಾಧ್ಯಕ್ಷರು ಜನರಿಂದ ಚುನಾಯಿತರಾಗುತ್ತಾರೆ. ರಾಷ್ಟ್ರಾಧ್ಯಕ್ಷರು ಕಾರ್ಯಾಂಗ ಪ್ರಮುಖರಾಗಿರುತ್ತಾರೆ ಮತ್ತು ಅವರ ಕೈಯಲ್ಲಿ ಕಾಯ್ದೆಗಳನ್ನು ಜಾರಿಯಲ್ಲಿ ತರುವುದನ್ನು ಹಿಡಿದು ಇತರ ಅನೇಕ ಅಧಿಕಾರಗಳು ಇರುತ್ತವೆ. ಅಧ್ಯಕ್ಷೀಯ ಸರ್ಕಾರ ಪದ್ಧತಿಯಲ್ಲಿಯೂ ಇಂಥ ಪ್ರಕಾರದ ರಚನೆ ಇದ್ದರೂ ಕೂಡ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಪರಸ್ಪರರ ಮೇಲೆ ನಿಯಂತ್ರಣವನ್ನು ಇಡುತ್ತವೆ. ಪರಸ್ಪರರ ಮೇಲಿನ ನಿಯಂತ್ರಣದಿಂದಾಗಿ ಜವಾಬ್ದಾರ್ ಪದ್ಧತಿಯಿಂದ ರಾಜ್ಯಾಡಳಿತ ಸಾಗಬಲ್ಲದು. ಸಂಸದೀಯ ಮತ್ತು ಅಧ್ಯಕ್ಷೀಯ ಸರ್ಕಾರ ಪದ್ಧತಿಗಳಲ್ಲದೆ ಇತರ ಕೆಲವು ಸರ್ಕಾರ ಪದ್ಧತಿಗಳನ್ನು ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಜರ್ಮನಿ ಮುಂತಾದ ದೇಶಗಳಲ್ಲಿ ಅನುಸರಿಸಲಾಗುತ್ತದೆ. ವಿವಿಧ ದೇಶಗಳು ತಮ್ಮ ಪರಿಸ್ಥಿತಿಗೆ ಅನುರೂಪವಾದ ಸರ್ಕಾರ ಪದ್ಧತಿಯನ್ನು ಅನುಸರಿಸುವುದು ಕಂಡುಬರುತ್ತದೆ. ವಿದ್ಯಾರ್ಥಿಗಳೇ, ಮುಂದಿನ ಪಾಠದಲ್ಲಿ ನಾವು ಭಾರತದ ಸಂಸತ್ತಿನ ರಚನೆ, ಕಾರ್ಯಪದ್ಧತಿ ಮತ್ತು ಅದರ ಪಾತ್ರಗಳ ವಿಚಾರ ಮಾಡೋಣ. ಧನ್ಯವಾದಗಳು.